ಪದ್ದು ನಮ್ಮ ಅಣ್ಣಂಗೆ ಇಂಥ ಅದ್ಭುತವಾದ ಆಂಟಿಕ್ ಪೀಸ್ಗಳೆಲ್ಲ ಸಿಗುತ್ತಲ್ಲ ಅದು ಹೇಗೋ? ಅವನು ಆಂಟಿಕ್ ಪೀಸ್ಗಳು ಕಲೆಕ್ಟ್ ಮಾಡೋದ್ರಲ್ಲಿ ನಿಸ್ಸಿಮ್ಮ, ಆದ್ರೆ ಹೆಂಡತಿನ ಹೊಲ್ಸ್ಕೊಳಕ್ ಆಗ್ತಿಲ್ಲ. ನೀವು ಹುಷಾರಾಗಿ ಕ್ಲೀನ್ ಮಾಡೋದು ತುಂಬಾ ಬೆಲೆ ಬಾಳೋ ವಸ್ತುಗಳಿವು. ಇದಕ್ಕೆ ಈಗ ಬೆಲೆ ಬರಲ್ಲ ಕಣೋ, ಯಾರಾದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗ್ತಾರಲ್ಲ ಆಗ ಇದಕ್ಕೆ ಬೆಲೆ ಬರುತ್ತೆ. ಆಂಟಿಕ್ ಪೀಸು ತುಂಬಾ ಚೆನ್ನಾಗಿದೆ. ಲೇ ನೀನು ಮುಸ್ರೆ ಕೈಲಿ ಇದನ್ನ ಮುಟ್ಬೇಡ. ನಂದು ಮುಸ್ರೆ ಕೈಯ? ಏನೇ ಮಾಡ್ತಾ ಇದ್ಯಾ? ಪಾಂಡ್ರಂಗಂಗೆ ಗೊತ್ತಾದ್ರೆ ಕೊಂದು ಬಿಡ್ತಾನೆ ಅಷ್ಟೇ. ಕೊಲ್ಲದ್ ನಿನ್ನನ್ ತಾನೆ, ನೀನ್ ಸತ್ರೆ ನನಗೇನಾಗುತ್ತೆ? ಲೇ ಚಂಪಾ, ತರಕಾರಿ ಕಟ್ ಮಾಡಿ ಅಡಿಗೆ ಮಾಡೋದ್ ಬಿಟ್ಟು ಇವ್ರ ಜೊತೆ ಏನೇ ಕೆಲಸ? ನಾನು ತರಕಾರಿ ಕಟ್ ಮಾಡ್ಬೇಕಾ? ಎಸ್. ನಮ್ಗೇನಿದ್ರು ಜೇಬ್ ಕಟ್ ಮಾಡಿ ತಲೆ ಕಟ್ ಮಾಡಿನೇ ಅಭ್ಯಾಸ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅದಕ್ಕೆ ಬಂದಾಗಿಂದ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ನನ್ ಕಪ್ಪಳಕ್ಕೆ ಹೊಡೆದ್ಬಿಟ್ಲು. ಆದಷ್ಟು ಬೇಗ ಇವಳ ಮನೆಯಿಂದ ಆಚೆ ಸೆಂಡ್ ಮಾಡಿದ್ರೇನೆ ಎಲ್ರಿಗೂ ನೆಮ್ಮದಿ. ನನ್ನನ್ನ ಮನೆಯಿಂದ ಆಚೆ ಸೆಂಡ್ ಮಾಡ್ತೀಯಾ? ಈಗ ನಾನು ನಿನ್ನನ್ನ ಪರಲೋಕಕ್ಕೆ ಸೆಂಡ್ ಮಾಡ್ತೀನಿ. ಜಾಜಿಯವ್ರೆ, ಸಂತೆಯಿಂದ ಯಾವ ತಗಡು ಪಿಸ್ತೂಲ್ ತಂದು ನಮ್ಮನೆ ಎದುರಿಸ್ತಾ ಇದ್ದಾಳೆ. ಹೌದಾ? ಹಾಗಾದ್ರೆ ಈ ತಗಡು ಪಿಸ್ತೂಲ್ನಿಂದ ನಿನ್ನ ಗುರಿ ಇಟ್ಟು ಹೊಡಿಲ? ಹೊಡಿಯಲಿ, ಹೊಡಿಯ ಅದೇನಾಗುತ್ತೆ, ಹೊಡಿಯ ಗಂಟಾಗಿದ್ರೆ ಹೊಡಿಯ. ಆದ್ರೆ ಅದಕ್ಕಿಂತ ಮುಂಚೆ ಈ ಪಿಸ್ತೂಲ್ನ ಜಾಜಿಯವ್ರು ನೋಡಿ. ಓ ಮೈ ಗಾಡ್, ಈಗ ಇದ್ರ ಮೇಲೆ ಯಾರ ಫಿಂಗರ್ ಪ್ರಿಂಟ್ಸ್ ಇದೆ? ನಂದು. ಇದ್ರಿಂದ ಈ ದಡಿಯಂಗೆ ಶೂಟ್ ಮಾಡಿದ್ರೆ ಯಾರು ಸಾಯಿಸ್ದಂಗಾಗುತ್ತೆ? ಲೇ ಚಂಪಾ, ಯಾಕೆ ಈ ತರ ಆಡ್ತಾ ಇದ್ಯಾ? ನಾನು ಚಂಪಾ ಅಲ್ಲ, ಚೋರಿ ಚಂದ್ರ. ಚಪ್ಪ, ಏನೇ ನಿನ್ನ ಹಾವಳಿ? ನನ್ನ ಮಗ ಹೈದರಾಬಾದ್ ಹೋಗಿದ್ದೆ ನೆಪ ಮಾಡ್ಕೊಂಡು ಇಲ್ಲಿರೋರ್ಗೆಲ್ಲ ತಲಲೆ ಮಾಡ್ತಾ ಇದ್ದೀಯಾ? ಆದಷ್ಟು ಬೇಗ ನಿನ್ನ ಮಗನ ಕರ್ಸೆ ಮುದುಕಿ. ಮುದುಕಿ? ನನ್ನನ್ನ ಮುದುಕಿ ಅಂತೀಯ? ಬರೀ ಮುದುಕಿ ಅನ್ನೋದೇನೋ ತದಕ್ ಬಿಡ್ತೀನಿ. ಬಲ್ತಾ ಬಲ್ತಾ ನಿನಗೆ ಕೊಬ್ಬು ಜಾಸ್ತಿ ಆಗೋಯ್ತು. ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತಂದು ನಿನ್ನ ಜುಟ್ಟನ್ನ ಕಚ್ಚಕ್ಕಂತ ಕಚ್ಚ ತರಿಸ್ಬಿಡ್ತೀನಿ. ಅಲ್ಲಿವರೆಗೂ ನಾನೇನ್ ಕಡ್ಲೆ ಪುರಿ ನಾ ತಿಂತಿರ್ತೀನಿ. ಒಂದ್ ಸತಿ ಗುರಿ ಇಟ್ಟು ತಲೆಗೆ ಹೊಡೆದ ಅಂದ್ರೆ ತಲೆ 100 ಚೂರಾಗ್ಬಿಡ್ಬೇಕು. ಇವತ್ತಿಗೆ ಇಷ್ಟ ಆಂಟಿಕ್ ಪೀಸ್ಗಳು ಸಾಕು, ಮತ್ತೆ ಬರ್ತೀನಿ. ಚಂಪನ್ಗೇನು ಬಂತು ದೊಡ್ಡ ರೋಗ ಅಂತೀನಿ. ಅತ್ತೆ, ನೀವ್ ತಿಳ್ಕೊಂಡಿರೋ ಹಾಗೆ ಅವಳು ಚಂಪಾ ಅಲ್ಲ, ಮತ್ತೆ ಚಂಪನ್ ಥರಾನೇ ಇರೋ ಚೋರಿ ಚಂದ್ರ. ಚೋರಿ ಚಂದ್ರ ಅವ್ರೆ, ದಯವಿಟ್ಟು ನೀವು ನಮ್ಗೆ ಪಿಸ್ತೂಲ್ ತೋರಿಸಿ ಹೆದರಿಸ್ಬೇಡಿ. ಚಂದ್ರ, ಆಗ್ಲೇ ನೀನು ಆಂಟಿಕ್ ಪೀಸ್ ನ ತಗೊಂಡ್ ಹೋದ್ಯಲ್ಲ, ಏನ್ ಮಾಡ್ದೆ? ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ಓಕೆ ಓಕೆ, ಇನ್ಮೇಲೆ ನಾನು ನಿನ್ ತಂಟೆಗೆ ಬರಲ್ಲ. ಅಲ್ಲ, ಯಾವಾಗ್ಲೂ ಒರಿಜಿನಲ್ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಿರ್ತೀಯಲ್ಲ, ನಿನಗೆ ಭಯ ಆಗಲ್ವಾ? ಅಯ್ಯೋ, ನನಗೆ ಭಯ ಆಗ್ಬೇಕು? ಭಯ ಆಗ್ಬೇಕಾಗಿರೋದು ಸಾಯೋರ್ಗೆ, ಅದು ನೀವು. ಲೇ ಚಂಪಾ, ಬಂದ ತಕ್ಷಣ ಗಿಮ್ಲಂಗ ಅಂತ ಕೂತ್ಬಿಟ್ಲೆ ಕಾಫಿ ಮಾಡೋಳು ಯಾರೇ? ನಾನು ಯಾಕೆ ಮಾಡ್ಲಿ? ಇಷ್ಟ ದಿವಸ ಮಾಡಿದ್ ಸಾಲ್ದ? ಏ ಜಾಜಿ, ಕಾಫಿ ಮಾಡ್ಕೊಂಬ. ನಾನು ಕಾಫಿ ಮಾಡ್ಬೇಕಾ? ಮಾಡ್ಕೊಂಡ್ ಬರ್ತೀಯ ಇಲ್ಲ ಬುಡ್ಡಿಲಿರೋ ಪಿಸ್ತೂಲ್ ತೆಗಿಲ? ಮಾಡ್ಕೊಂಡ್ ಬರ್ತೀನಿ, ಜಾಗ ಬಿಡು. ಅಮ್ಮ ಅವನಿಗೆ ಬಾಯ್ಲಿ. ಏನೇ ನೀನ್ ತಿಳ್ಕೊಂಡಿರೋ ಹಾಗೆ ಅವಳು ಚಂಪಾ ಅಲ್ಲ, ಚೋರಿ ಚಂದ್ರ. ಕಾಫಿನ ಇದು ಕಲ್ಗಚ್ಚಿದ್ದಾಗಿದೆ, ತಗೊಂಡೋಗಿ ಮೋರಿಗೆ ಸುರಿ. ನನಗೆ ಕಾಫಿ ಹೇಗ್ ಬೇಕೋ ಹಾಗೆ ನಾನೇ ಮಾಡ್ಕೋತೀನಿ. ಎಲ್ಲ ಕಲ್ತ್ಬಿಟ್ಟಿದ್ದಾಳೆ. ಹಲೋ, ಇನ್ಸ್ಪೆಕ್ಟರ್ ಶಿಷ್ಪಾಲ್ ಸರ್, ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಸರ್, ಇಲ್ಲಿ ಆ ಚೋರಿ ಚಂದ್ರ ಬಂದ್ಬಿಟ್ಟು ನಮ್ಮನ್ನೆಲ್ಲ ಗನ್ ಪಾಯಿಂಟಲ್ಲಿ ಹೆದರಿಸಿಟ್ಕೊಂಡ್ಬಿಟ್ಟಿದ್ದಾಳೆ ಸರ್. ಬೇಗ ಬಂದು ನಮ್ಮನ್ನ ಕಾಪಾಡಿ ಸರ್. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ ಸರ್. ಬೇಗ ಬನ್ನಿ ಸರ್. असल पिसल का कमजा सड़ के मरत पड़े असुर गंड का सके रे ಆಂಡ ನೀರಿಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಎಲ್ಲಿ ಅವಳು ತಾನಾಗೆ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಅಡಿಗೆ ಮನೆಗೆ ಹೋಗಿದ್ದಾಳೆ. ಸರ್ ಹುಷಾರಾಗಿರಿ ಸರ್, ಅವಳ ಹತ್ರ ಪಿಸ್ತೂಲ್ ಇದೆ. ನಮ್ಮ ಹತ್ರ ಗನ್ ಇದೆ. ಅಂದ್ರೆ ಬುಲೆಟ್ ಇಲ್ವಲ್ಲ? ಕೇಳಿದ್ರೆ ನಾವು ಹೇಳೋದು ನನ್ ಧರ್ಮ ಸರ್. ಡೋಂಟ್ ವರಿ, ಕಾಲಿಗನ್ ತೋರಿಸಿ ಎದುರಿಸ್ಬಿಡ್ತೀನಿ. ಯಾರ್ಯಾರ ಮನೆ
ಮನೆಗೆ ನುಗ್ಗಿ ಮನೆಯವ್ರನ್ನ ಎದುರಿಸೋದೇ ನಿನ್ ಕೆಲಸ ಆಗೋಗ್ಬಿಟ್ಟಿದ್ಯಾ? ಇದೊಂದ್ ಸರಿ ಮಾಡಕ್ ನಾವು ಬರ್ಬೇಕಾ? ಜ್ಞಾನ ಬೇಡವಾ? ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಟ್ರೆ ಆಗೋಯ್ತಾ? ನೆಟ್ಟಿಗೆ ಒಂದ್ ಡೈಲಾಗ್ ಹೇಳಕ್ ಬರಲ್ಲ? ಇನ್ಯಾವ ತರ ಡೈಲಾಗ್ ಹೊಡಿಬೇಕಾಗಿತ್ತು? ಶಶಿಕುಮಾರ್ ಮಾಲಾಶ್ರೀ ಸಿನಿಮಾಗಳನ್ನ ನೋಡಿ ಇನ್ಸ್ಪೆಕ್ಟರ್ಗಳು ಹೇಗ್ ಡೈಲಾಗ್ ಹೇಳ್ತಾರೆ ಅಂತ ಕಲ್ತ್ಕೊಂಡ್ ಬಂದು ಆಮೇಲೆ ಡೈಲಾಗ್ ಹೊಡಿರಿ. ಹೌದು ಸರ್, ಸಿನಿಮಾದಲ್ಲಿ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಪಂಚಿಂಗ್ ಡೈಲಾಗ್ಸ್ ಇರುತ್ತೆ ಸರ್. ನಾವ್ ಆಕ್ಟ್ ಮಾಡಕ್ ಬಂದಿಲ್ಲ, ಅವ್ರು ನಮ್ಮನ್ನ ನೋಡಿ ಕಲಿಬೇಕು. ಸರಿ ಹೋಗಿ ಕೂತಿರಿ, ಕಾಫಿ ತಗೊಂಬಂದ್ ಕೊಡ್ತೀನಿ. ಡೈಲಾಗ್ ಹೇಳಕ್ ಬರಲ್ಲ, ಯೂನಿಫಾರ್ಮ್ ಬೇರೆ ಕೇಡು. ಬನ್ನಿ ಸರ್. ಸರ್, ಇವ್ರು ಆರಾಮ ಕಾಫಿ ಮಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ ಸರ್. ನೋ 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 ನೋ, ಇವಳು ಚೋರಿ ಚಂದ್ರನೇ. ನೀವು ನಮ್ಮನೆ ಚಂಪಾ ಅಂತ ಸಲಿಗೆಯಿಂದ ಮಾತಾಡಿದಿರ ಅಷ್ಟೇ. ಅಯ್ಯೋ ನನಗೇನು ಆಗ ಅನ್ನಿಸ್ತಾ ಇಲ್ಲ. ಚಂಪು ನಂಬರ್ ಕೊಡಿ. ಯಾಕೆ ಸರ್? ಹೇ, ಒಂದ್ ವೇಳೆ ನಾನು ಫೋನ್ ಮಾಡಿದಾಗ ಇವಳೇ ತೆಗೆದ್ರೆ ಇವಳು ಚೋರಿ ಚಂದ್ರ ಅಲ್ಲ ಚಂಪ ಅಂತ ಕನ್ಫರ್ಮ್ ಆಗುತ್ತೆ. ಸರ್ ಏನ್ ತಲೆ ಸರ್, ಯೂನಿಫಾರ್ಮ್ ನೀವು ಹಾಕಲ್ದೆ ಇದ್ದಿದ್ರೆ ಹಂಗೆ ಒಂದು ಮುತ್ಕೊಟ್ಟು. ನಂಬರ್ ಹೇಳಿ ಮ್ಯಾಮ್. ಹಲೋ ಇನ್ಸ್ಪೆಕ್ಟರ್, ಯಾಕೆ ಏನಾಯ್ತು? ಓ, ಕಾಫಿ ತಗೊಂಬರೋದು ಲೇಟ್ ಆಯ್ತು ಅಂತ ಫೋನ್ ಮಾಡ್ದಾ? ತರ್ತಾ ಇದ್ದೀನಿ, ಇಡ್ರಿ ಫೋನ್. ಏನಾಯ್ತು ಸರ್? ಇವಳು ಅಡಿಗೆ ಮನೆಯಿಂದಾನೇ ಮಾತಾಡ್ತಾ ಇದ್ದಾಳೆ ಅಂದಮೇಲೆ ಖಂಡಿತ ಇವಳು ಚೋರಿ ಚಂದ್ರ ಅಲ್ಲ ಚಂಪಾನೇ. ನೋ, ಇವಳು ಚೋರಿ ಚಂದ್ರನೇ. ಹೇಗ್ರಿ ಹೇಗ್ರಿ ಹೇಳ್ತೀರಾ? ಸರ್, ನಮ್ಮನೇಲಿದ್ದ ಚಂಪನ್ನ ಈ ಚೋರಿ ಚಂದ್ರ ಕೊಂದ್ಬಿಟ್ಟು ಇವಳ ಹತ್ರ ಇದ್ದ ಮೊಬೈಲ್ ಫೋನ್ನ ಇವಳು ಯಾಕೆ ಇಟ್ಕೊಂಡಿರ್ಬಾರ್ದು? ಒಳ್ಳೆ ಪಾಯಿಂಟ್. ನಿಮ್ಗೆ ಯಾಕೆ ಸರ್ ಹೊಳಿಲಿಲ್ಲ? ಹಾ ಮಿಸ್ಟರ್ ಪದ್ಮನ, ಈ ತರದಲ್ಲಿ ಹೇಗೆ ಉಳಿಯುತ್ತೆ ನಿಮಗೆ? ಹೇಳಿ ಕೇಳಿ ನಾವು ಡಿಟೆಕ್ಟಿವ್ ಅಸಿಸ್ಟೆಂಟ್ಸ್ ಅಲ್ವಾ ಸರ್? ಇನ್ಸ್ಪೆಕ್ಟ್ರೆ ತಗೊಳ್ಳಿ ಕಾಫಿ. ಸರ್, ಕುಡಿಯೋದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಯೋಚನೆ ಮಾಡಿ. ಅವಳು ನಿಮ್ಮನ್ನ ಸಾಯಿಸೋದಕ್ಕೆ ಇದ್ರೊಳಗೆ ವಿಷನ್ ಹಾಕ್ಬಿಟ್ಟಿದ್ರೆ? ವ್ಯಾಲಿಡ್ ಪಾಯಿಂಟ್. ಪಿ ಸಿ ಟೆಸ್ಟ್ ಮಾಡು. ನಾನಾ ಸರ್, ನನಗೆ ಹೆಂಡತಿ ಮಕ್ಳು ಇದ್ದಾರೆ ಸರ್. ನನಗೂ ಇದಾರಪ್ಪ. ನಾನು ಸೀನಿಯರು, ಹೇಳ್ತಾ ಇದೀನಿ ಕುಡಿ. ನೋಡಿ ಸರ್, ಕೆಲಸ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಈ ಕಾಫಿ ಕುಡಿಯೋಲ್ಲ. ಬೇಡ ಬಿಡ, ನಾನೇ ಕುಡಿತೀನಿ. ಸರ್, ಏನಾಗ್ತಿದೆ? ವಾಂತಿ ಬರ್ತಿದ್ಯಾ? ಕಾಫಿ ತುಂಬಾ ಚೆನ್ನಾಗಿದೆ. ಇವಳು ಚಂಪಾನೆ. ಯಾಲ್ ಚಂದ್ರನೋ ಯಾಲ್ ಚೋರಿನೋ? ಅಮ್ಮ, ಚೋಲಿ ಅಂದ್ರೆ ರೌಕೆ ಅಂತ. ಅವಳ ಹೆಸರು ಚೋರಿ ಚಂದ್ರ. ಹಿಂದೆ ಒಂದ್ಸತಿ ನಮ್ಮ ಮನೆಗೆ ಸೇರ್ಕೊಂಡು ನಮ್ಗೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಟ್ಟಲ್ಲ, ಅವಳೇ ದೊಡ್ಡ ಕಳ್ಳಿ. ಅವಳು ನಮ್ಗೆ ಏನೇ ಕೊಡ್ಲಿ, ಊಟ ಕೊಡ್ಲಿ, ತಿಂಡಿ ಕೊಡ್ಲಿ, ಟೀ ಕೊಡ್ಲಿ, ಕಾಫಿ ಕೊಡ್ಲಿ, ಅದನ್ನ ಚೆಕ್ ಮಾಡೇ ತಗೋಬೇಕು. ಇಲ್ಲ ಅಂದ್ರೆ ನಾವೆಲ್ಲರೂ ಗೊಟ್ಟು ಗೋವಿಂದ ಆಗ್ಬಿಡ್ತೀವಿ. ತಗೊಳ್ಳಿ ಹಾಲು. ಲೇ, ನಿನ್ ಹ್ಯಾಂಡ್ ಹಾಕಿ ಶೇಕ್ ಆಗ್ತಾ ಇದೆ. ಹ್ಯಾಂಡ್ ಶೇಕ್ ಆಗೋಷ್ಟು ವಯಸ್ಸು ನನ್ಗಿನ್ನೂ ಆಗಿಲ್ಲ. ಹಾಲು ಕುಡೀರಿ. ಇವರಿಬ್ಬರಿಗೂ ಏನು ತಂದ್ಕೊಟ್ಟಿಲ್ಲ, ನನಗ್ ಮಾತ್ರ ತಂದ್ಕೊಟ್ಟಿದ್ಯಾ. ಯಾಕೆ? ಇಷ್ಟೊತ್ತಿನಲ್ಲಿ ಕಳ್ಬೇಕ್ ತರ ಹಾಲು ಕುಡಿಯೋರು ನೀವೇ ತಾನೆ, ಕುಡೀರಿ. ಡೋಂಟ್ ಟಾಕ್ ರಬಿಶ್. ಇದ್ರಲ್ಲಿ ಏನ್ ಬೆರೆಸಿದ್ಯಾ? ಸಕ್ಕರೆ ಬೆರೆಸಿದ್ದೀನಿ. ಸಕ್ಕರೆ ಬೆರೆಸಿದ್ಯೋ ಅಥವಾ ವಿಷ ಬೆರೆಸಿದ್ಯೋ? ಲಾವ್ ಮಾಡೋದನ್ನ ನಿಲ್ಸಿ ಇದನ್ನ ಟೇಸ್ಟ್ ಮಾಡು. ಎಂಜಿಲ್ ಆಗುತ್ತೆ, ಪರವಾಗಿಲ್ವಾ? ಹೇಳ್ದಷ್ಟು ಮಾಡೆ. ವಿಷ ಕೆಳಗಡೆ ಉಳ್ಕೊಂಡ್ಬಿಟ್ಟಿದ್ರೆ ಇದನ್ನು ಟೇಸ್ಟ್ ಮಾಡೆ. ಏನು ಆಗ್ತಿಲ್ವಾ? ಏನಾಗುತ್ತೆ? ಸರಿ, ಹಾಗಾದ್ರೆ ಒಳಗೆ ಹೋಗಿ ಇನ್ನೊಂದು ಲೋಟ ಫ್ರೆಶ್ ಹಾಲು ತಗೊಂಬಾ. ಹಾಲು ಬೇಕಂದ್ರೆ ನಾಳೆವರೆಗೂ ಕಾಯ್ಬೇಕು. ಅದಕ್ಕೆ ಚಂಪನ್ ಕೊಬ್ಬು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಕರ್ಗಿಸ್ಬೇಕಲ್ಲ. ಅದಕ್ಕೆ ಅಂತಾನೆ ಇನ್ಸ್ಪೆಕ್ಟರ್ನ ಬರಕ್ ಹೇಳಿದ್ದೀನಿ. ಮಸ್ತ್ರೆ ಮಸ್ತ್ರೆ ಮಸ್ತ್ರೆ. ನಮ್ಮ ಸಾಹೇಬ್ರು ಸುಸ್ತ್ರೆ ಸುಸ್ತ್ರೆ ಸುಸ್ತ್ರೆ. ನಿಮ್ಮ ಮನೇಲಿ ಇರೋದು ಚೋರಿ ಚಂದ್ರನೋ ಚಂಪಾನೋ ಅನ್ನೋದು ನಿಮ್ಗೆ ಅನುಮಾನ ಕಾಡ್ತಾ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಒಂದು ಕೆಲಸ ಮಾಡಿ, ನಮ್ಮ ಚಂಪನ್ನ ನಿಮ್ಮ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಡಿ. ಆ ಚೋರಿ ಚಂದ್ರ ಸಿಗೋವರೆಗೂ ಅವಳನ್ನ ಬಿಡ್ಬೇಡಿ. ಹಾಗೆಲ್ಲ ಆಗಲ್ಲಮ್ಮ. ವೈ? ಅಯ್ಯೋ, ಎವಿಡೆನ್ಸ್ ಇಲ್ದಿರ, ಕಾರಣ ಇಲ್ದಿರ ನಾವು ಚಾರ್ಜ್ ಮಾಡಕ್ ಆಗೋದಿಲ್ಲ. ಅದರಲ್ಲೂ ಪೊಲೀಸ್ ಸ್ಟೇಷನ್ ಅಂತೂ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಮ್ಮ ಚಂಪಂಗೆ ಮನೆ ಕೆಲಸ ಮಾಡಕ್ಕೆ, ಅಡಿಗೆ ಕೆಲಸ ಮಾಡಕ್ಕೆ ಬರುತ್ತೆ. ನಿಮ್ಮ ಮನೆ ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಹಾಕೊಂಬಿಡಿ. ಏನ್ರಿ, ಯಾರ್ಯಾರ್ದೋ ಮನೆಯಲ್ಲಿ ನಾನು ಉಳ್ಗ ಮಾಡ್ಬೇಕಾ? ಕಣ್ಕಂಡವ್ರ ಮನೆಯಲ್ಲಿ ಕೆಲಸ ಮಾಡೋ ಜವಾನಿ ಅನ್ಕೊಂಡಿದ್ದೀರ ನನ್ನ? ನಾನು ಇಲ್ಲಿರೋದು ನಮ್ಮ ಯಜಮಾನ್ರ ಮುಖ ನೋಡ್ಕೊಂಡು. ಅದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಏನ ಯಾಕೋನೆಲ್ಲ ವೈಬ್ರೇಟ್ ಆಗ್ತಿದೆ ಸರ್? ವೈಬ್ರೇಟ್ ಆಗ್ತಾ ಇರೋದು ನೆಲ ಅಲ್ಲ, ನಿನ್ ಜೋಬಲ್ಲಿರೋ ನನ್ನ ಮೊಬೈಲು ಕೊಡು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್, IPS ಸ್ಪೀಕಿಂಗ್. ಆ
ಯಾಕೆ ಸರ್ ಗಾಬರಿ ಆಗ್ಬಿಟ್ರಿ ಮೇಲಿಂದ ಫೋನಾ ಮೇಲಿಂದ ಫೋನ್ ಅಲ್ಲ ಕಣೋ, ಆ ಚೋರಿ ಚಂದ್ರ ಫೋನ್ ಮಾಡಿದ್ದು. ಏನಂತೆ ನಿಮಗ್ ದಮ್ಮಿದ್ರೆ ನನ್ನ ಹಿಡೀರಿ ಅಂತ ನನಗೆ ಚಾಲೆಂಜ್ ಮಾಡ್ತಾಳೋ. ದಮ್ಮಿಲ್ಲ ಅಂತ ಹೇಳ್ಬಿಟ್ರೆ ಆಯ್ತಪ್ಪ. ಅಂತವ್ರ ಹತ್ರ ಚಾಲೆಂಜ್ ಮಾಡಕ್ ಹೋಗ್ಬಾರ್ದು ಸರ್. ದಮ್ಮಿಲ್ಲ ಅಂತ ಒಪ್ಕೊಂಬಿಡಿ. ನಿಮ್ ಹೆಂಡತಿ ಮುಂದೆ ಎಷ್ಟು ಸಲ ಒಪ್ಕೊಂಡಿಲ್ಲ. ಇದನ್ನ ಅವ್ರು ಯಾರಾದ್ರೂ ಕೇಳಿದ್ರೇನೋ? ಹೇಳಿದ್ರು ಹೇಳೋದು ನಮ್ ಧರ್ಮ ಸರ್. ನಾಳೆ ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ ದರೋಡೆ ಮಾಡ್ತೀನಿ ಅಂತ ನನಗೆ ಧಮಕಿ ಹಾಕ್ತಾಳೋ. ನಾನು ಈ ಏರಿಯಾದಲ್ಲಿ ಡ್ಯೂಟಿ ಮಾಡೋದಾ ಇಲ್ಲ ಟೆಂಟ್ ಎತ್ಕೊಂಡು ಹೋಗೋದಾ? ಹೋಗೋದೇ ಒಳ್ಳೇದು ಸರ್. ಇನ್ಸ್ಪೆಕ್ಟರ್ ಸರ್, ಇದೇ ಸೂಪರ್ ಚಾನ್ಸು. ಹೇಗೋ ನಾಳೆ ಬೆಳಗ್ಗೆ ಬ್ಯಾಂಕ್ ದರೋಡೆ ಮಾಡಕ್ಕೆ ಅಂತ ಬ್ಯಾಂಕಿಗೆ ಬರ್ತಾಳೆ. ಆಗ ನೀವು ಅವಳನ್ನ ರೆಡ್ ಹ್ಯಾಂಡ್ ಹಿಡ್ಕೊಂಡ್ಬಿಟ್ರೆ ಚಂಪಾ ಯಾರು, ಚೋರಿ ಚಂದ್ರ ಯಾರು ಅಂತ ಗೊತ್ತಾಗುತ್ತೆ. ಹಿಡಿಬೋದು, ಆದ್ರೆ ಅದಕ್ಕೆ ನಿಮ್ ಸಹಕಾರ ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಹತ್ರ ಫೋರ್ಸ್ ಬಹಳ ಕಮ್ಮಿ ಇದೆ. ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್, ನಮಗೆ ಡಿಟೆಕ್ಟಿವ್ ಕೆಲಸ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ನಿಮ್ ಸಹಾಯಕ್ಕೆ ಬರ್ತೀವಿ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾಳೆ ಹೊರಗಡೆ ಬರ್ಬೇಕಾದ್ರೆ ಚಂಪಾನ ಒಳಗಡೆ ಕೂಡಾಕಿ ಲಾಕ್ ಮಾಡ್ಕೊಂಡ್ ಬಂದ್ಬಿಡಿ. ಹೇಗಿದೆ ನನ್ನ ಐಡಿಯಾ? ಅಮ್ಮ ಅಮ್ಮ ಏನಮ್ಮ ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಚಂಪಾ ಚಂಪಾ ಅಡ್ಗೆ ಮಾಡ್ಕೊಂಡು ಮನೇಲೆ ಬಿದ್ದಿರ್ತಾಳೆ, ನೀನ್ ಬಾ. ಅಯ್ಯ ಅತ್ತೆ, ನಾವು ಹೊರಗಡೆ ಹೋಗ್ತಾ ಇರೋದು ಬೇರೆ ಇಂಟೆನ್ಷನ್ಗೆ. ಇದು ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಬನ್ನಿ. ನೋಡಿ, ಈ ಏರಿಯಾದಲ್ಲಿ 4-5 ಬ್ಯಾಂಕ್ಗಳಿದೆ. ಯಾವ್ದಾನ ಬ್ಯಾಂಕ್ ಲೂಟಿ ಮಾಡಕ್ಕೆ ಚೋರಿ ಚಂದ್ರ ಬಂದೇ ಬರ್ತಾಳೆ. ನಾವೆಲ್ಲ ಒಟ್ಟಿಗೆ ಇರೋದು ಬೇಡ, ಒಬ್ಬೊಬ್ರು ಒಂದೊಂದು ಬ್ಯಾಂಕ್ ಹತ್ರ ಕಾಯೋಣ. ಅವಳು ಬಂದಿದ ತಕ್ಷಣ ಲಬಕ್ ಅಂತ ಹಿಡಿದು ನನಗೆ ಇನ್ಫಾರ್ಮೇಶನ್ ಕೊಡಿ, ಗೊತ್ತಾಯ್ತಾ? ಡಿಸ್ಪರ್ಸ್. ಏನಂದೆ? ಚೋರಿ ಚಂದ್ರ ಬ್ಯಾಂಕ್ ದರೋಡೆ ಮಾಡಿದ್ದಾಯ್ತು. ಎಷ್ಟೊತ್ತು ಅಂತ ಬೀದಿ ಸುತ್ಯ. ಎಲ್ಲರಿಗೂ ಫೋನ್ ಮಾಡಿ ಮನೆಗೆ ಹೋಗಕ್ ಹೇಳು. ಹಲೋ ಇನ್ಸ್ಪೆಕ್ಟ್ರೆ, ಪಕ್ಕದ ರೋಡಲ್ಲಿ ಇದೀನಿ, ಬೇಗ ಬನ್ನಿ. ಹಲೋ ಪದ್ದು, ಬೇಗ ಪಕ್ಕದ ರೋಡಿಗೆ ಬಾರೋ. ಕೂತ್ಕೊಂಡು ಚೋರಿ ಚಂದ್ರ ಸಿಕ್ಕಿದ್ರೆ ಬೇಗ ಬಾರೋ. ಲೇ ಪಲ್ಲು, ಪಕ್ಕದ ರೋಡಲ್ಲಿ ಇದೀನಿ, ಬೇಗ ಬಾರಿ. ಚೋರಿ ಚಂದ್ರ ಸಿಕ್ಕಿದ್ಲಾ? ಎಲ್ಲಿ ಸಿಗ್ತಾಳೆ? ಬ್ಯಾಂಕ್ ದರೋಡೆ ಮಾಡಿದ್ದು ಆಯ್ತು, ಎಸ್ಕೇಪ್ ಆಗಿದ್ದು ಆಯ್ತು. ಸಿಕ್ಕ ತಕ್ಷಣ ಲಬಕ್ ಅಂತ ಹಿಡ್ಕೊಳ್ಳೋದಲ್ವಾ? ಹೇಗ್ ಹಿಡಿಯಕ್ಕಾಗುತ್ತೆ? ಅವಳ ಹತ್ರ ಗನ್ ಇಲ್ವಾ? ಹಲೋ ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ಹೌದಾ, ನಿಮ್ ಬ್ಯಾಂಕಿನ ದರೋಡೆ ಆಗಿದ್ದು? ಆಯ್ತು, ಬರ್ತೀನಿ. ಇನ್ಸ್ಪೆಕ್ಟ್ರೆ, ಇದಕ್ಕಿಂತ ಮುಂಚೆ ನೀವು ನಮ್ಮನೆಗೆ ಬರ್ಬೇಕು. ಯಾಕಮ್ಮ? ಚಂಪಾ ನಮ್ಮನೇಲಿದ್ರೆ ಅವಳು ಚಂಪಾ ಅಂತ ಗೊತ್ತಾಗುತ್ತೆ, ಇವಳೆ ಚೋರಿ ಚಂದ್ರ ಅಂತ ಕನ್ಫರ್ಮ್ ಆಗುತ್ತೆ. ಫಾಲೋ ಮೀ. ಓ ಮೈ ಗಾಡ್, ಚಂಪಾ ಎಲ್ಲೂ ಇಲ್ಲ. ಯಾರು ಕಾಯ್ತಾ ಇದ್ದೀರಾ? ಅಲ್ಲ ಕಣೆ, ನಿನ್ನ ಮನೆ ಒಳಗಡೆ ಕೂಡ ಹಾಕಿ ಮೇನ್ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ರೆ ನೀನ್ ಹೇಗೆ ಹೊರಗಡೆ ಹೋದೆ? ನಾನು ಮನೇಲಿರೋದನ್ನ ಮರ್ತು ನೀವೆಲ್ಲ ಬೀಗ ಹಾಕೊಂಡು ಹೋಗಿದ್ದೀರೇನೋ ಅಂತ ನಾನು ಹಿಂದ್ಗಡೆ ಬಾಗಿಲಿಂದ ಹೋದೆ. ಅನುಮಾನನೇ ಇಲ್ಲ. ಇವಳು ಹೊರಗೆ ಹೋದಾಗ ಬ್ಯಾಂಕ್ ದರೋಡೆ ಆಗಿದೆ ಅಂದ್ಮೇಲೆ ಇವಳೇ ಚೋರಿ ಚಂದ್ರ. ನನಗೂ ಹಾಗೆ ಅನಿಸ್ತಾ ಇದೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅನ್ಸಿದ್ರೆ ಏನ್ ಬಂತು? ಮೊದಲು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ? ನಾನು ಚಂಪಾ. ಆಯ್ತಮ್ಮ, ಆ ಚೋರಿ ಚಂದ್ರ ಸಿಗೋವರೆಗೂ ನೀನ್ ಲಾಕಪ್ ಅಲ್ಲಿ ಇರೋ. ಕತೆ ಹೇಳ್ಕೊಂಡು ನಿಂತ್ಕೊಳ್ಳಿ, ಕರ್ಕೊಂಡು ನಡೀರಿ ಸರ್. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಪಾಂಡುರಂಗ ಅವ್ರ ಮನೆಯಲ್ಲಿ? ಆದ್ರೆ ಅವ್ರ ಮನೇಲಿ ಇಲ್ವಲ್ಲ. ಪರವಾಗಿಲ್ಲ, ಅವ್ರ ಮನೆಯಲ್ಲಿ ಅಂತ ಹೇಳಿ. ನೋಡಿ ಮೇಡಮ್, ಐಡಿಯಲ್ಲಿ ಒಂದು ಸರ್ಕಲ್ ಬರ್ತಲ್ವಾ? ಪಾಂಡುರಂಗ ಗಂಟುಗಲಿ ಮನೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಟ್ಕೊಂಡಿದ್ದೆ, ಎಲ್ಲೋ ಬೀಳಿಸ್ಕೊಂಡ್ಬಿಟ್ನಾ? ಎಲ್ಲೂ ಬೀಳಿಸ್ಕೊಂಡಿಲ್ಲ, ಅದನ್ನ ನಾನು ಎಗರಿಸಿದ್ದೀನಿ. ಅಂದ್ರೆ ನೀವು ಚೋರಿ ಚಂದ್ರ ಜೈಲಲ್ಲಿರೋ ಚಂಪಾನ ಬಿಡಿಸಿ ಪಾಂಡುರಂಗನ್ ಜೊತೆ ಮದ್ವೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮೆಲ್ರನ್ನು ಫಿನಿಶ್ ಮಾಡ್ಬಿಡ್ತೀನಿ. ಜಾಜಿಯವ್ರೆ,
ಯಾಕಪ್ಪತ್ತು ಗಾಬರಿ ಲೋಡ್ ಬಿಡ್ತಾ ಇದೆಯಾ? ವಾಟ್ ಹ್ಯಾಪನ್? ದಾರಿಲಿ ಚೋರಿ ಚಂದ್ರ ಸಿಕ್ಕಿದ್ಲು. ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡಿ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು ತಾನೆ? ಎಲ್ಲಿಂದ ಪೊಲೀಸ್ ಅವ್ರಿಗೆ ಒಪ್ಸೋದು? ಅವಳು ಗನ್ ಪಾಯಿಂಟ್ ಅಲ್ಲಿ ನಾನು ಎಷ್ಟು ಎದುರಿಸ್ಬಿಟ್ಲು ಗೊತ್ತಾ? ಏನಂತ ಹೆದರ್ಸ್ತಾ ಇದ್ಲು? ನಾವ್ ಈ ಕೂಡ್ಲೆ ಚಂಪನ್ನ ಜೈಲಿಂದ ಬಿಡುಗಡೆ ಮಾಡಿಸ್ಬೇಕಂತೆ, ಅವಳಿಗೆ ಪಾಂಡುರಂಗಗೆ ಮದುವೆ ಮಾಡಿಸ್ಬೇಕಂತೆ, ಇಲ್ಲಾಂದ್ರೆ ನಮ್ಮೆಲ್ಲರನ್ನು ಡಮಾರ್ 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 ಅಂತ ಸುಟ್ಟು ಬಿಡ್ತಾಳಂತೆ. ಅದಕ್ಕೆ ನೀವು ನಮ್ಮ ಅಣ್ಣಯ್ಯನ ಜೊತೆ ಸಂಸಾರ ಮಾಡಿದ ಅಷ್ಟರಲ್ಲೇ ಇದೆ. ಆ ಚಂಪನ್ ನಮ್ಮ ಅಣ್ಣಯ್ಯನ್ ಕೊಟ್ಟು ಮದ್ವೆ ಮಾಡಿಸ್ಬಿಡಿ. ಪಲ್ಲು ಡೋಂಟ್ ಟಾಕ್ ರಬೇಶ್. ರಬ್ಬಿಶ್ ಅಂತ ರಬ್ಬಿಶು. ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅಲ್ಲಿ ನನ್ನ ಮಗುನ ಹಾಕೋ ಕನ್ಸಾಗೆ ಉಳಿದು ಬಿಡ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ಮದ್ವೆ ಮಾಡಿಸ್ಬಿಡಿ. ಸುಮ್ಮನೆ ಇರೆ, ಹಾಗೆ ಮಾಡಿದ್ರೆ ನನ್ನ ಲೈಫ್ ಹಾಳಾಗಿ ಹೋಗುತ್ತೆ ಕಣೆ. ನಿಮ್ಮ ಒಬ್ರ ಲೈಫ್ ತಾನೇ ಹಾಳಾಗೋದು, ಆದ್ರೆ ಎಲ್ರ ಲೈಫ್ ಚೆನ್ನಾಗಿರುತ್ತಲ್ಲ. ತುಂಬಾ ದಿನಗಳ ನಂತರ ಪಲ್ಲು ಒಂದು ಒಳ್ಳೆ ಮಾತು ಹೇಳಿದಾಳೆ. ಜಾಜಿಯವ್ರೆ, ನನಗೆ ಮದುವೆ ಹಾಳಾಗೋಗ್ಲಿ, ಇನ್ನು ಮುಂಚೆ ಕೂಡ ಆಗಿಲ್ಲ, ನಾನು ಹೀಗೆ ಸತ್ತೋಗ್ಬಿಟ್ರೆ ಅಂತರ್ ಪಿಶಾಚಿಯಾಗಿ ಅಲಿತಾ ಇರ್ತೀನಿ. ಜಾಜಿಯವ್ರೆ, ಇದು ನಿಮ್ಮ ಕೈಯೆಲ್ಲ ಕಾಲು, ದಯವಿಟ್ಟು ಒಪ್ಕೊಂಬಿಡಿ. ಓಕೆ ಓಕೆ, ನಂಗೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಥಿಂಕ್ ಮಾಡಿ ಹೇಳ್ತೀನಿ. ಏನಮ್ಮ ನಿನ್ನ ಹಣೆಯಲ್ಲಿ ಚಂದ್ರನ ಗುರುತು? ಅದ್ ಯಾವಾಗ ಬಂದ ಆ ಚೋರಿ ಚಂದ್ರ ಈ ಗುರ್ತು ಇಟ್ಬಿಟ್ಟು ಹೋದ್ಲೋ ಗೊತ್ತಾಗ್ಲಿಲ್ಲ ಅತ್ತೆ. ಜಾಜಿಯವ್ರೆ, ಕಳ್ಳರು ಮನೆ ಕಳ್ತನ ಮಾಡೋದಕ್ಕಿಂತ ಮುಂಚೆ ಬಾಗಿಲ ಮೇಲೆ ಗುರ್ತು ಹಾಕಿ ಹೋಗಿರ್ತಾರಂತೆ. ಆ ಚೋರಿ ಚಂದ್ರ ನಿಮ್ಮ ಹಣೆ ಮೇಲೆ ಚಂದ್ರನ ಗುರ್ತು ಮೂಡಿಸಿದಾಳೆ ಅಂದಮೇಲೆ ಅವಳಿಗೆ ಬಲಿಯಾಗೋ ಮೊದಲನೇ ಕುರಿ ನೀವೇ. ಏನ್ ಹೇಳ್ತಾ ಇದೀಯೋ? ಆದಷ್ಟು ಬೇಗ ಚಂಪನ ಜೈಲಿಂದ ಬಿಡುಗಡೆ ಮಾಡಿಸ್ಬೇಕಂತೆ, ಅವಳಿಗೆ ಪಾಂಡುರಂಗನ್ ಕೊಟ್ಟು ಮದುವೆ ಮಾಡಿಸ್ಬೇಕಂತೆ. ಇಲ್ಲ ಅಂದ್ರೆ ಅವಳು ನಮ್ಮೆಲ್ಲರನ್ನು ಡಮಾರ್ 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 ಅಂತ ಗುಂಡಾರಿಸಿ ಸಾಯಿಸ್ಬಿಡ್ತಾಳಂತೆ. ಅಯ್ಯೋ ಲಾಭ ಲಾಭ, ಗಂಡುಗಲಿ ವಂಶದ ಹಿಲಿ ತಲೆಯಾದ ನಾನು ಯಾವಳೋ ಪರದೇಶಿ ಗುಂಡಿಗೆ ಬಲಿಯಾಗಬೇಕಾ? ಕೂಡದು ಕೂಡದು. ಜಾಜಿ, ಚಂಪನ ಮದುವೆಗೆ ಒಪ್ಕೊಮ್ಮ. ಅತ್ತೆ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅಲ್ಲ, ಆ ಚಂದ್ರನ್ ಹೆದರ್ಕೊಂಡು ನಾನು ಹಬಿನ ಬೀಳಕ್ಕಾಗತ್ತಾ? ಬೇಡ, ನನ್ನ ಮಗನ ಜೊತೆ ನೀನೂ ಇರು, ಚಂಪನು ಇರ್ತಾಳೆ. ನಮ್ಮ ವಂಶದಲ್ಲಿ 5 ಮದುವೆ ಆಗೋ ಅವಕಾಶವಿದೆ. ನಿನ್ನಿಂದ ಸಾಧಿಸಿ ತೋರಿಸೋಕಾಗದೇ ಇರೋ ಕಾರ್ಯನ ಚಂಪಾ ಸಾಧಿಸಿ ತೋರಿಸ್ತಾಳೆ. ಒಪ್ಕೊಂಡು ನಮ್ಮನ್ನೆಲ್ಲ ಜೀವ ಸಹಿತ ಉಳಿಸಮ್ಮ. ನೋ, ಯಾರು ಏನೇ ಹೇಳಿದ್ರು ನಾನು ಇದಕ್ಕೆ ಮಾತ್ರ ಒಪ್ಪಲ್ಲ. ಇದೇನ್ ಜಾಜಕ್ಕೆ ಹೀಗೆ ಉಲ್ಟಾ ಹೊಡೆದ್ಬಿಟ್ರೆ? ಒಪ್ಕೊಂಡಿದೀನಿ ಅಂತ ಹೇಳಿದ್ರಲ್ಲ. ಕಪ್ಪ ಪಾಲ ಕೊಡ್ಬಿಡ್ತೀನಿ. ನಾನು ಯಾವಾಗ್ಲೇ ಒಪ್ಕೊಂಡಿದ್ದೆ. ಥಿಂಕ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಒಪ್ಕೊಂಡಂಗೆ ತಾನೆ. ನೋಡಿ, ಗುರ್ತು ಬೇರೆ ಇಟ್ಟು ಹೋಗಿದ್ದಾಳೆ. ಅಷ್ಟೇ ತಾನೇ, ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀರ? ನಾನಿದ್ದೀನಿ. ಅಲ್ಲ ಇನ್ಸ್ಪೆಕ್ಟ್ರೆ, ಮೊದಲನೇ ಸೀನಿಂದನೇ ಬರ್ತಾ ಇದ್ದಿಲ್ಲ. ಇನ್ನು ನಾನಿದ್ದೀನಿ ಅಂತಾನೆ ಇದ್ದಿಲ್ಲಲ್ಲ. ಇದ್ದು ಅದೇನ್ ಕಡದು ಕಟ್ಟೆ ಹಾಕಿದ್ದಿಲ್ಲ, ಅದನ್ನಾದ್ರೂ ಹೇಳಿ. ಏನಮ್ಮ ನಮ್ಮ ಸಾಗರ ಅಷ್ಟೊಂದು ಕೇವಲ ಮಾತಾಡ್ತಾ ಇದ್ದೀರಾ? ಅವ್ರಿಗೇನು ಇದೊಂದೇ ಕೇಸ? ಕರೆಕ್ಟ್ ಟೈಮ್ ಡ್ಯೂಟಿ ಮಾಡಬೇಕು, ಕರೆಕ್ಟ್ ಟೈಮ್ ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಹೊಗಿಬೇಕು. ಸುಮ್ಮನೆ ಅಲ್ಲ. ಇದನ್ನೆಲ್ಲ ಅವ್ರು ಕೇಳಿದ್ರೇನಪ್ಪ? ಕೇಳಿದ್ರು ಹೇಳೋದು ನಮ್ಮ ಧರ್ಮ ಸರ್, ಆಗ್ಲೇ ನಿಮ್ ಮೊಬೈಲ್ಗೆ ಕಾಲ್ ಮಾಡಿದ್ದೆ. ಯಾರು ಅದನ್ನ ಆನ್ ಮಾಡಿ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಾ ಇದ್ರು. ಯಾರು ಸರ್? ನಿಮ್ ತಮ್ಮನ? ತಮ್ಮ ಎಲ್ಲಿ ಬಂತು? ಇವರೇ ಕಿರ್ಚ್ಕೊಳ್ತಾ ಇದ್ದಿದ್ದು. ಆ ರಕ್ಷಕರಾದ ನೀವೇ ಕಾಪಾಡಿ 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 ಅಂತ ಕೂಗ್ಕೊಂಡ್ಬಿಟ್ರೆ ಇನ್ನು ಜನಸಾಮಾನ್ಯರಾದ ನಮ್ಗತಿ ಏನ್ ಸಾ? ಹಂಗ ವಾಂಚ್ತಾ ಇದ್ರೆ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ದೆ ಇನ್ನೇನು ಮಾಡ್ತಾರೆ? ಏನಾಯ್ತು ಸಾ? ನೋಡಿ, ಇವ್ರ ಹೆಂಡತಿ ಇವ್ರಿಗೆ ಕೆಂಪು ಲಿಪ್ಟಿಕ್ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಇವ್ರು ಮರ್ತು ಬಿಟ್ಟು ಕಪ್ಪು ಲಿಪ್ಟಿಕ್ ತಗೊಂಡೋಗ್ಬಿಟ್ಟಿದ್ದಾರೆ. ಅವಾಗ ಹಿಡ್ಕೊಂಡು ವಾಂಚಿದ್ದಾರೆ ನೋಡಿ. ಅವಾಗ ಇವ್ರು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡಿದ್ದಾರೆ. ಅಪ್ಪ, ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಪರ್ಸನಲ್ ವಿಷಯ ಅಲ್ಲ, ಯಾಕೋ? ಅಯ್ಯೋ ಬಿಡಿ ಸರ್, ಎರಡು ಮನೆ ದೋಸೆನೂ ತಗೋತೆ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಹಿಯರ್. ಇನ್ಸ್ಪೆಕ್ಟ್ರೆ, ನಿಮ್ಮ ಚಿಕ್ಕ ಮಗಳನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ. ಅಯ್ಯೋ, ಇನ್ನು 8 ವರ್ಷದ ಮಗು ಅಮ್ಮ, ಅವಳನ್ನ ಯಾಕಮ್ಮ ಕಿಡ್ನಾಪ್ ಮಾಡಿದೆ? ನೀನ್ ಯಾರಮ್ಮ? ಮಹಾತಾಯಿ ಹೇಳಮ್ಮ. ನಾನು ಯಾರು ಅಂತ ಗೊತ್ತಿಲ್ವಾ? ಚೋರಿ ಚಂದ್ರ. ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಜೈಲಲ್ಲಿರೋ ಚಂಪಾನ ಬಿಡಿಸಿ ಮನೆ ಕರ್ಕೊಂಬರ್ಬೇಕು. ಅವಳ ಮದುವೆಗೆ ಎಲ್ಲ ವ್ಯವಸ್ಥೆನೂ ಆಗಬೇಕು. ಇಲ್ಲ ಅಂದರೆ ನಿಮ್ಮ ಮಗಳನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಅಯ್ಯೋ, ಯಾರು ಸರ್ ಫೋನ್ ಮಾಡಿದ್ದು? ಆ ಚೋರಿ ಚಂದ್ರ ಕಣಮ್ಮ, ನನ್ನ 8 ವರ್ಷದ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾಳೆ. ಸರ್, ಇವ್ರ ಕೇಸ್ ತಗೊಂಡು ನೀವೇ ತಗೊಳಕಾಗ್ಬಿಟ್ರಲ್ಲ ಸರ್. ನೀನು ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಕಣೋ. ಸರ್, ವಾಟ್ ಇಸ್ ದಿಸ್ ಸರ್? ನೀವು ಈ ಟೈಮಲ್ಲಿ ಧೈರ್ಯ ಹೇಳ್ಬೇಕು. ನೀವೇ ಹೆದರ್ಕೊಂಡು ಕೂತ್ಕೊಂಡ್ರೆ ಹೇಗೆ ಸರ್? ಇನ್ಸ್ಪೆಕ್ಟರ್ ಅಂಕಲ್, ಮೊದ್ಲು ಚಂಪನ ಬಿಡುಗಡೆ ಮಾಡಿ ಕರ್ಕೊಂಬನ್ನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಕರೆಕ್ಟ್ ಅಮ್ಮ, ಇತ್ತೀಚೆಗೆ ನೀನು ಭಾಳ ಬುದ್ಧಿವಂತೆ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಂಕಲ್. ಹೋಗ ಚಂಪನ್ ಕರ್ಕೊಂಬ. ಇನ್ಸ್ಪೆಕ್ಟ್ರೆ, ಹೈದರಾಬಾದ್ ನಲ್ಲಿ ಇರೋ ನನ್ನ ಮಗನ ಕಳಿಸ್ಬಿಡ್ಲಾ? ಯಾಕಮ್ಮ? ಚಂಪನ್ ಕೊಟ್ಟು ಮದುವೆ ಮಾಡ್ಬಿಡೋಣ.
ಬನ್ನಿ ಮೇಡಮ್ ಬನ್ನಿ ಬನ್ನಿ. ಏನ್ರಿ ಕಾರಣ ಇಲ್ಲದೆ ನನ್ನ ಜೈಲಿಗೆ ಹಾಕ್ಸ್ತೀರಾ? ಚೋರಿ ಚಂದ್ರನ್ ಹೇಳಿದ್ದೀನಿ, ನಿಮ್ಗೆಲ್ಲ ತಕ್ಕ ಶಾಸ್ತಿ ಆಗತ್ತೆ. ಯಾರ್ ಸರ್ ಫೋನು? ಚೋರಿ ಚಂದ್ರ. ಹಲೋ ಚೋರಿ ಚಂದ್ರ, ನೀನು ಹೇಳ್ದಾಗೆ ಚಂಪಾನ ಜೈಲಿಂದ ಬಿಡಿಸಿ ಮನೆಗೆ ಕರ್ಕೊಂಬಂದಿದೀವಮ್ಮ. ನನ್ನ ಮಗುನ ಬಿಟ್ಬಿಡು ತಾಯಿ. ಜಾಜಿ ಅವರು ಇನ್ನು 3 ತಿಂಗಳಲ್ಲಿ ಚಂಪಾಗೆ ಪಾಂಡುರಂಗ ಅವ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಒಂದು ಕರಾರ ಪತ್ರದಲ್ಲಿ ಬರೆದು ಅವರು ಸೈನ್ ಮಾಡಿ ನಿಮ್ಮ ಕೈಗೆ ಕೊಡಬೇಕು. ಆಮೇಲೆ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾರೆ. ಒಂದಾದ್ಮೇಲೆ ಒಂದು ಪೀಠಿಕೆ ಆಗ್ತಾ ಇದೆಯಲ್ಲಮ್ಮ. ಆಯ್ತು ಹೇಳ್ತೀನಿ, ನನ್ನ ಮಗಳಿಗೇನು ಮಾಡಬೇಡ ಮಹಾತಾಯಿ. ಏನ್ ಹೇಳಿದ್ಲು ಇನ್ಸ್ಪೆಕ್ಟ್ರೆ? ಏನು ಇಲ್ಲಮ್ಮ, ಚಂಪನ ಪಾಂಡುರಂಗ ಕೊಟ್ಟು ಮದುವೆ ಮಾಡ್ಬಿಡಿ. ಹೌದೌದು, ಮದುವೆ ಮಾಡಲೇಬೇಕು. ಮದುವೆ ಮಾಡೋಕೆ ನಾನಂತೂ ಸಿದ್ಧವಾಗಿದ್ದೀನಿ. ಯಾಕೆಂದ್ರೆ ನಮ್ಮ ವಂಶದಲ್ಲಿ 5 ಮದುವೆ ಆಗೋದಕ್ಕೆ ಅವಕಾಶ ಇದೆ. ಹ್ಞೂ ಅಂತ ಒಪ್ಕೊಂಡ್ಬಿಡಮ್ಮ. ಜಾಜಿ ಅವರೇ ಹೂ ಅಂದ್ಬಿಡಿ, ಇಲ್ಲಾಂದ್ರೆ ಎಲ್ಲರ ಹೆಣಗಳು ಉರುಳೋಗುತ್ತೆ. ಸರಿ, ಏನ್ ಮಾಡ್ಬೇಕು ಅಂತ ಹೇಳಿ. ಇನ್ನು 3 ತಿಂಗಳ ಒಳಗಡೆ ಚಂಪಾಗೂ ಪಾಂಡುರಂಗು ಮದುವೆ ಮಾಡ್ತೀನಿ ಅಂತ ಕರಾರ ಪತ್ರದಲ್ಲಿ ಬರೆದು ಸೈನ್ ಮಾಡಿ ನನ್ನ ಕೈಲಿ ಕೊಡಬೇಕು. ಹಲೋ, ನೀವಾ? ಹೇಳಿ. ಹೌದಾ? ಅಯ್ಯೋ ತುಂಬ ಸಂತೋಷ ಆಗೋಯ್ತು. ಸಂಜೆ ಬರ್ಬೇಕಾರೆ ಮೈಸೂರು ಪಾಕು ಮಲ್ಲಿಗೆ ಹೂವು ತಗೊಂಬಂದ್ಬಿಡ್ತೀನಿ. ಓಕೆ. ಇನ್ಸ್ಪೆಕ್ಟ್ರೆ, ಯಾರ್ದು ಫೋನು? ಆ ಚಂದ್ರ ಎಷ್ಟು ಒಳ್ಳೆಯವಳು, ಕಳ್ಳಿ ಅಂದ್ರೆ ಹೀಗಿರ್ಬೇಕು. ಇನ್ಸ್ಪೆಕ್ಟರ್, ನನ್ನ ಮುಂದೆನೆ ಒಬ್ಬ ಕಳ್ಳಿನ ಹೊಗಳೋದು ನನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಆ ಚಂದ್ರ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಂತೂ ನಿಜ. ಆದ್ರೆ ಆಮೇಲೆ ಅವಳು ಏನ್ ಮಾಡಿದಾಳು ಗೊತ್ತಾ? ನನ್ನ ಮಗಳಿಗೆ ಚಾಕ್ಲೇಟು, ಬಿಸ್ಕೆಟು, ಆಟದ ಸಾಮಾನೆಲ್ಲ ಕೊಡಿಸಿ ಕಾರಲ್ಲಿ ಕೂಡಿಸ್ಕೊಂಡು ನಮ್ಮ ಮನೆಯವರೆಗೂ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗಿದ್ದಾಳೆ. ಹಾಗಂತ ಯಾರು ಹೇಳಿದ್ದ? ಈಗ ತಾನೇ ನಮ್ಮ ಮನೆಯಿಂದ ಫೋನ್ ಬಂದಿತ್ತಲ್ಲ, ನಮ್ಮ ಮೇಡಮ್ ಹೇಳಿದ್ರು, ಎಲ್ಲೇ ಇರಲಿ ಹೇಗೆ ಇರಲಿ ಆ ಚಂದ್ರ ಸುಖವಾಗಿರಲಿ. ಇನ್ಸ್ಪೆಕ್ಟ್ರೆ, ಅವಳನ್ನ ಹೊಗಳೋದು ಬಿಟ್ಟು ಹಿಡಿಬಾರ್ದಾ? ನೋಡಿಮ್ಮ, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಇದಕ್ಕೆಲ್ಲ ಕಾರಣ ನೀವೇ. ಈ ಕರಾರ ಪತ್ರದಲ್ಲಿ ಬರ್ದಿರೋ ಹಾಗೆ ಚಂಪಂಗು ಪಾಂಡುರಂಗು 3 ತಿಂಗಳಲ್ಲಿ ಮದುವೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿರೋ ಹಳೆ ಕೇಸ್ಗಳೆಲ್ಲ ನಿಮ್ ತಲೆ ಕಟ್ಟಿ 12 ವರ್ಷ ಒಳಗೆ ತಳ್ಬಿಡ್ತೀನಿ.